ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ಲಾಸಿಕ್ ಕಿಚನ್. ಇವತ್ತು ನಾವು ಬರ್ಗರ್ ಪ್ಯಾಟೀಸ್ನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ತುಂಬ ಸುಲಭ, ನಾವು ಮನೆಯಲ್ಲೇ ತಯಾರಿಸ್ಕೋಬಹುದು. ನಾವು ಹೊರಗಡೆ ಹೋಗಿ ತಿನ್ನೋ ಅಂಥ ಅವಶ್ಯಕತೆ ಏನೂ ಇರೋದಿಲ್ಲ ಫ್ರೆಂಡ್ಸ್. ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಇಲ್ಲಿ ಸಣ್ಣದಾಗಿ ಕ್ಯಾಪ್ಸಿಕಮ್, ಆನಿಯನ್, ಟೊಮೊಟೊ, ಕ್ಯಾರೆಟನ್ನು ತುರ್ಕೊಂಡಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀವಿ. ನಂತರ ಸಾಸಿವೆ, ಜೀರಿಗೆ, ಉಪ್ಪು, ಅಚ್ಚ ಖಾರದ ಪುಡಿ, ಅರಿಶಿಣ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಲ್ಲಿ 3 ಆಲೂಗೆಡ್ಡೆನ ತಗೊಂಡಿದ್ದೀವಿ, ದಪ್ಪ ಆಲೂಗೆಡ್ಡೆಗಳು. ಅದನ್ನು ಮಧ್ಯಕ್ಕೆ ಕಟ್ಟು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬಟಾಣಿ, ಸ್ವಲ್ಪ ಉಪ್ಪನ್ನು ಸೇರಿಸಿ 3 ವಿಷಲ್ನ ಹಾಕ್ಸ್ಕೊತಾ ಇದ್ದೀವಿ. 3 ವಿಷಲ್ ಆದ ನಂತರ ನೋಡ್ಬೋದು, ಇದು ತುಂಬ ಚೆನ್ನಾಗಿ ಬೆಂದಿದೆ. ಇದು ತುಂಬ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಪ್ಯಾಟೀಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಂತರ ಇದನ್ನು ಸ್ಮ್ಯಾಶ್ ಮಾಡಿಕೊಳ್ಬೇಕು ಚೆನ್ನಾಗಿ. ಸಿಪ್ಪೆನ ಬಿಡಿಸ್ಬೇಕು ಆಲೂಗೆಡ್ಡೆದು. ನೋಡ್ಬೋದು ಇವಾಗ ನೀವು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಬಟಾಣಿನೂ ಸಹ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅದು ಸಿಗಬಾರ್ದು. ನಂತರ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀವಿ. ಜೀರಿಗೆ ಮತ್ತು ಸಾಸಿವೆನ ಸೇರಿಸ್ತಾ ಇದ್ದೀವಿ. ಇದನ್ನು ಸೇರಿಸ್ಕೊಂಡ ನಂತರ ಇವಾಗ ನಾವು ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀವಿ. ಇದನ್ನು ಸಹ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀವಿ. ಇವಾಗ ನಾವು ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಕ್ಯಾಪ್ಸಿಕಮ್ನ ಸೇರಿಸ್ತಾ ಇದ್ದೀವಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಆನಿಯನ್ನ ಸೇರಿಸ್ತಾ ಇದ್ದೀವಿ. ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ಎಲ್ಲ ಪದಾರ್ಥಗಳು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಆಲ್ಮೋಸ್ಟ್ ಮುಕ್ಕಾಲು ಬೆಂದಿದೆ. ಇವಾಗ ನಾವು ಟೊಮೊಟೊನ ಸೇರಿಸ್ತಾ ಇದ್ದೀವಿ. ನಿಮಗೆ ಯಾವ ತರಕಾರಿ ಬೇಕು ಅನಿಸುತ್ತೆ ನೀವು ಆ ತರಕಾರಿನ ಸೇರಿಸ್ಕೋಬೋದು. ಬೀಟ್ರೂಟು ಸಹ ಒಳ್ಳೆಯದು, ಅದನ್ನು ಸೇರಿಸ್ಕೋಬೋದು. ಇಲ್ಲೇ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀವಿ. ಈಗ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲವನ್ನು ಸೇರಿಸ್ತಾ ಇದ್ದೀವಿ. ಈಗ ನಾವು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆ ಮತ್ತು ಬಟಾಣಿಯನ್ನು ಸೇರಿಸ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ತುರ್ಕೊಂಡಿರುವಂತಹ ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀವಿ. ಈಗ ನಮ್ಮ ಪ್ಯಾಟೀಸ್ ಮಾಡೋದಕ್ಕೆ ಆಲೂಗೆಡ್ಡೆ ಮಿಶ್ರಣ ರೆಡಿ ಇದೆ. ಈಗ ನಾವು ಒಂದು ಪಾತ್ರೆಯಲ್ಲಿ ಕಾರ್ನ್ಫ್ಲೋರನ್ನು ತಗೊಂಡಿದ್ದೀವಿ. ಇದು ಕೋಟಿಂಗಿಗೆ ಬೇಕು. ನಾವು ಇದರಲ್ಲಿ ಅದ್ದಿ ಬಿಡಬೇಕು ಆಲೂಗೆಡ್ಡೆ ಮಿಶ್ರಣನ. ಸೊ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ತೆಳುವಾದ ಪೇಸ್ಟನ್ನು ಮಾಡ್ಕೋಬೇಕು. ಇದು ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಇವಾಗ ಇದು ಆಗಿದೆ. ನಂತರ ನಾವು ಇಲ್ಲಿ ಬ್ರೆಡ್ ಕ್ರಮ್ಸನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ.
ಈಗ ನಾವು ತಯಾರಿಸಿಟ್ಕೊಂಡಿರುವಂತಹ ಈ ಆಲೂಗೆಡ್ಡೆ ಮಿಶ್ರಣನ ರೌಂಡ್ ಶೇಪಲ್ಲಿ ಮಾಡಿಕೊಡ್ಬೇಕು. ನಂತರ ಇದನ್ನು ಸ್ವಲ್ಪ ಅಕ್ಕಿ ಹಿಟ್ಟಲ್ಲಿ ಅದುತ್ತಾ ಇದ್ದೀವಿ. ಇದು ಎಣ್ಣೆಲ್ಲ ಹಾಕಿದಾಗ ಬಿಟ್ಕೋಬಾರ್ದು ಅಂತ. ಇದು ಆಲೂಗೆಡ್ಡೆ ಮೇಲೆ ಡಿಪೆಂಡ್ ಆಗುತ್ತೆ. ಆಲೂಗೆಡ್ಡೆ ತುಂಬ ಸ್ಮೂತ್ ಆಗಿದ್ದರೆ ಅದು ಎಣ್ಣೆಲಿ ಬಿಡುತ್ತೆ. ಸೊ ನೀವು ಈ ಥರ ನೋಡಿಕೊಂಡು ಈ ಟ್ರಿಕ್ಸ್ನ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಎಲ್ಲ ಮಿಶ್ರಣಕ್ಕೂ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾಡ್ಕೋಬೇಕು. ಎಲ್ಲವನ್ನು ಈ ರೀತಿ ತಯಾರಿಸಿಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಎಣ್ಣೆಯಲ್ಲಿ ಬಿಡೋದಕ್ಕೆ. ನೋಡಿ, ಈ ರೀತಿ ಮಾಡ್ಕೋಬೇಕು. ನಂತರ ನಾವಿಲ್ಲಿ ಶಾಲೋ ಫ್ರೈನ ಮಾಡ್ಕೋತಾ ಇದ್ದೀವಿ. ನಿಮಗೆ ಬೇಕಂದರೆ ಡೀಪ್ ಫ್ರೈನೂ ಸಹ ಮಾಡ್ಕೋಬೋದು. ಆದರೆ ಡೀಪ್ ಫ್ರೈ ಮಾಡಿದ್ರೆ ಎಣ್ಣೆ ಹಾಳಾಗುತ್ತೆ. ನಾವು ಬ್ರೆಡ್ ಕ್ರಮ್ಸ್ ಎಲ್ಲ ಹಾಕಿರೋದ್ರಿಂದ ಅದು ಎಣ್ಣೆಯಲ್ಲಿ ಬಿಡುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋತಾ ಇದ್ದೀವಿ. ಈಗ ನಾವು ತಯಾರಿಸಿಟ್ಕೊಂಡಿರುವಂತಹ ಪ್ಯಾಟೀಸ್ನ ಕಾರ್ನ್ಫ್ಲೋರಲ್ಲಿ ಅದ್ದಿ ಅದಕ್ಕೆ ಬ್ರೆಡ್ ಕ್ರಮ್ಸಲ್ಲಿ ಅದನ್ನು ಮತ್ತೆ ಅದು ಕೋಟಿಂಗ್ ಕೊಟ್ಬಿಟ್ಟು ನಾವು ಎಣ್ಣೆಯಲ್ಲಿ ಬಿಡ್ತಾ ಇದ್ದೀವಿ. ಈ ರೀತಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು, ಇಲ್ಲಾಂದರೆ ಅದು ಹೊಡೆದೋಗುತ್ತೆ. ಈ ರೀತಿ ಸಣ್ಣ ಉರಿಯಲ್ಲಿ ಅದನ್ನು ತಿರುಗಿಸಿ ಬೇಯಿಸ್ಕೋಬೇಕು. ನಾವು ಎಲ್ಲವನ್ನು ಇದೇ ರೀತಿ ಬಿಟ್ಕೋತಾ ಇದ್ದೀವಿ. ಫಸ್ಟು ಕಾರ್ನ್ಫ್ಲೋರಲ್ಲಿ ಎದ್ದಿ ಬ್ರೆಡ್ ಕ್ರಮ್ಸಲ್ಲಿ ಅದಕ್ಕೆ ಮೇಲ್ಗಡೆ ಅದನ್ನು ಬ್ರೆಡ್ ಕ್ರಮ್ಸ್ ಹಾಕಿ ಎಣ್ಣೆಯಲ್ಲಿ ಈ ರೀತಿ ಬಿಡ್ಕೋತಾ ಇದ್ದೀವಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ನಮಗೆ ಕ್ವಶನ್ಸ್ನ ಕೇಳ್ಬೋದು. ಹಾಗೆ ವೀಕ್ಷಕರೇ, ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಫುಡ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡಿ. ನಿಮ್ಮದು ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಪ್ಲೀಸ್ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಈ ರೀತಿ ನಿಧಾನವಾಗಿ ಮಾಡ್ಕೋಬೇಕು. ಎಲ್ಲವನ್ನು ತಿರುಗಿ ಹಾಕ್ಕೊಂಡಿದ್ದೀವಿ. ಈಗ ಪ್ಯಾಟೀಸ್ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಬರ್ಗರ್ ಪ್ಯಾಟೀಸನ್ನು ನೀವು ಸಹ ಮನೆಯಲ್ಲಿ ನಾವು ಹೇಳಿದಂತಹ ರೀತಿಯಲ್ಲಿ ಬರ್ಗರ್ ಪ್ಯಾಟೀಸನ್ನು ಮಾಡ್ಕೊಳ್ಳಿ. ಹೊರಗಡೆ ತಿನ್ನೋದನ್ನು ಅವಾಯ್ಡ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.